Praise the Lord. Hi students, welcome back to Namma Gurugulu YouTube channel. So this is the first video from the chapter of Introduction to Trigonometry, where we are solving the 2-marker questions from the previous year question papers. Okay, right. In the previous 4 videos, you have seen all the basic requirements of trigonometry. ಎಲ್ಲ ಫಾರ್ಮುಲಾಸ್ ನೋಡಿದ್ದೀರಿ ಅಂತ ನನಗೆ ಗೊತ್ತು. ನೀವು ಆ ಫಾರ್ಮುಲಾಸ್ ಎಲ್ಲ ನಿಮ್ಮ ತಲೆಯಲ್ಲಿ ಇತ್ತು ಅಂತಂದರೆ ಆಟೋಮೆಟಿಕಲಿ ಈ ಪ್ರಾಬ್ಲಮ್ಸ್ನ ನೀಟಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ನಿಮ್ಗೇನು ಬೇಕು ಈ ಚಾಪ್ಟರ್ ಅಂದರೆ ತುಂಬ ಈಸಿ. ಓಕೆ, ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ಟ್ರಿಗ್ನೋಮೆಟ್ರಿ ಮಾಡಿ ಅಂತ. ಸೊ ಇಲ್ಲಿ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟಾರ್ಟ್ ಆಗುತ್ತೆ. 2 ಮಾರ್ಕರ್ ಕ್ವೆಶ್ಚನಿಂದ ಸ್ಟಾರ್ಟ್ ಮಾಡೋಣ. ಸೊ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ 2 ಮಾರ್ಕ್ ಕ್ವೆಶ್ಚನ್ಸ್. Okay, so later we can solve the 3 marker questions from the previous year's question paper. Okay, so ಕೆಲವೆಲ್ಲ ಪ್ರೀವಿಯಸ್ 4 ವಿಡಿಯೋಸಲ್ಲಿ ಆಲ್ರೆಡಿ ಕೆಲವು ಎಕ್ಸಸೈಸ್ ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕ್ವೆಶ್ಚನ್ ಪೇಪರ್ ಸಾಲ್ವ್ಸ್ ಮಾಡೋಣ. ಓಕೆ, ಸೊ ದ ಫಸ್ಟ್ ಕ್ವೆಶ್ಚನ್ ಇಟ್ಸ್ ಆ್ಯಸ್ ನಾನು ಆಲ್ರೆಡಿ ಬರೆದಿದ್ದೀನಿ ಮೊದಲನೇ ಕ್ವೆಶ್ಚನ್ನು. ಸೊ ದ ಫಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್, ಫಸ್ಟ್ ಕ್ವೆಶ್ಚನ್ ಫಾರ್ 2 marks. In the figure given below, find the value of sin theta and cos alpha. Question ನೀಟಾಗಿ ಓದಬೇಕು. ನಾವು there is a right angle triangle given PQR, ಕರೆಕ್ಟಾ? ಯು ಕ್ಯಾನ್ ಸಿ ಹಿಯರ್ ಆ್ಯಂಗಲ್ ಕ್ಯೂ ಅಲ್ಲಿ 90 ಡಿಗ್ರಿ ಇರೋದ್ರಿಂದ ಆ್ಯಂಗಲ್ PQR is equal to 90 degrees ಇದೆ. ಓಕೆ, ಅಷ್ಟೇ. ಮತ್ತು ಒನ್ ಮೋರ್ ಥಿಂಗ್ ಇಸ್ he has given all the 3 sides. 3 sides ಅವನೇ ಕೊಟ್ಟಿರೋದ್ರಿಂದ ಯು ಡೋಂಟ್ ಹ್ಯಾವ್ ಮಚ್ ವರ್ಕ್ ಟು ಡೂ. ಓಕೆ, ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿ ರಿಕ್ವೈರ್ಡ್ ಆನ್ಸರ್ಸ್. ತುಂಬ ಸಿಂಪಲ್ ಈ ಕ್ವೆಶ್ಚನು. ನಿಮಗೆ ಎಕ್ಸಾಮಲ್ಲಿ ಕೊಟ್ಟರೆ ಅಂತೂ ವಿದಿನ್ ಅ ಮಿನಿಟ್ ಯು ಕ್ಯಾನ್ ಸ್ಕೋರ್ 2 marks. ನೋಡಿ ಹೇಗೆ ಅಂತ. ಸೊ ಫಸ್ಟ್ ಥಿಂಗ್ ವಾಟ್ ಐ ವಾಂಟ್ ಇಸ್ ಸೈನ್ ಟೀಟಾ. ಕರೆಕ್ಟಾ? ನಾವು ಸೈನ್ ಟೀಟಾ ಇಸ್ ನಥಿಂಗ್ ಬಟ್ ಆ್ಯಕ್ಚುಲಿ ವಾಟ್ ಈಸ್ ಸೈನ್ ಆಫ್ ಎನ್ ಆ್ಯಂಗಲ್, ಇದು ಸುಮ್ಮನೆ ನಿಮ್ಮ ರೆಫರೆನ್ಸಿಗೆ ಬರೀತೀನಿ, ಬಟ್ ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಸೊ ವಾಟ್ ಈಸ್ ಸೈನ್? ಸೈನ್ ಈಸ್ ಮೆಜರ್ಡ್ ಆ್ಯಸ್ ಆಪೋಸಿಟ್ ಬೈ ಹೈಪೋಟಿನಿಯಸ್. ಕರೆಕ್ಟಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ನಾವು ಯು ಶುಡ್ ಬಿ ವೆರಿ ಕೇರ್ಫುಲ್. ಟೀಟಾ ಎಲ್ಲಿದೆ ನೋಡಿ, ಆ್ಯಂಗಲ್ ಟೀಟಾ ಇರೋದು ಇಲ್ಲಿ. ಓಕೆ, ಫಾರ್ ದಿಸ್ ಟೀಟಾ ವಾಟ್ ಈಸ್ ದ ಆಪೋಸಿಟ್ ಸೈಡ್? QR, ನೆನಪಿರಲಿ. ಓಕೆ, ನಾವು ಯಾವತ್ತು ಯಾವ ಆ್ಯಂಗಲ್ ಕೊಟ್ಟಿದ್ದನೋ ಅದರ ರೆಫರೆನ್ಸ್ ತಗೋಬೇಕು. ಸೊ ಆಪೋಸಿಟ್ ಸೈಡ್ ಇಸ್ QR. ಓಕೆ, ಡಿವೈಡೆಡ್ ಬೈ ಈ ಆ್ಯಂಗಲ್ಗೆ ದಿಸ್ ಇಸ್ ಆಪೋಸಿಟ್. ನಾ ಹೈಪೋಟಿನಿಯಸ್ ವಿಲ್ ಆಲ್ವೇಸ್ ಬಿ ಸೇಮ್. ಹೈಪೋಟಿನಿಯಸ್ಸು ಯಾವ ಆ್ಯಂಗಲ್ ಇದಾದರೂ ತಗೊಳ್ಳಿ, ಹೈಪೋಟಿನಿಯಸ್ ವಿಲ್ ನಾಟ್ ಚೇಂಜ್. ದಟ್ ವಿಲ್ ಬಿ ದ ಲೆಂತ್ ವಿತ್ ಹೈಯೆಸ್ಟ್ distance. Okay, so this is nothing but QR ಎಷ್ಟಪ್ಪ ಇದೆ ಲೆಂತು? 5 centimeters. So 5 divided by PR is equal to 13. So sin theta is equal to 5 by 13. ಇಷ್ಟೇ. ಸೊ ಇಲ್ಲಿಗೆ 1 mark ಬಂದ್ಬಿಡ್ತು. ಓಕೆ, ಸೆಕೆಂಡ್ ಒನ್ ಏನು? ಐ ವಾಂಟ್ ಕಾಸ್ ಆಲ್ಫಾ. ಓಕೆ, ಸೊ ಕಾಸ್ ಇಸ್ ನಥಿಂಗ್ ಬಟ್ adjacent by hypotenuse. ಕರೆಕ್ಟ್ ತಾನೆ? ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಪ್ಲೀಸ್ ಬಿ ಕೇರ್ಫುಲ್. ನಾವು ದಿಸ್ ಇಸ್ ದಿ ಆ್ಯಂಗಲ್ ಆಲ್ಫಾ. ಆಲ್ಫಾ ಎಲ್ಲಿದೆ? ಇಲ್ಲಿದೆ. ಐ ಫಾಲೋವಿಂಗ್ ಗೊತ್ತಾಗ್ತಿದೆ ತಾನೆ? ಈ ಆಲ್ಫಾಗೆ ಆಪೋಸಿಟ್ ಸೈಡ್ ಏನು? PQ ಆಗುತ್ತೆ. ಪ್ಲೀಸ್ ಹುಷಾರಾಗಿರಿ. ಆದರೆ ನನಗೆ ಬೇಕಾಗಿರೋ ಅಡ್ಜಸೆಂಟ್. ಸೊ ಆಲ್ಫಾ ಆ್ಯಂಗಲ್ಗೆ ಅಡ್ಜಸೆಂಟ್ ಸೈಡ್ ವಿಲ್ ಬಿ QR. ಓಕೆ, ಡಿವೈಡೆಡ್ ಬೈ ಅಗೇನ್ ಹೈಪೋಟಿನಿಯಸ್ ಇಸ್ PR. ಸೊ ದೆರ್ ಇಸ್ ನೋ ಚೇಂಜ್. QR is again it is 5 and PR is 13. Okay, so this is my required answer. ಎಷ್ಟು ಸಿಂಪಲ್ ಆಗಿದೆ ನೋಡಿ, ಗೊತ್ತಾಗ್ತಿದೆಯಲ್ಲ? ಇಟ್ ಈಸ್ ಸಚ್ ಎ ವೆರಿ ಸಿಂಪಲ್ ಕ್ವೆಶ್ಚನ್. ಓಕೆ, ಇನ್ ಕೇಸ್ ಇದು ನೋಟ್ ಡೌನ್ ಅಷ್ಟೇ. ಇನ್ ಕೇಸ್ ಅವನು ಬೇರೆ ಥರ ಇದೇ ಕ್ವೆಶ್ಚನ್ ಬೇರೆ ಏನಾದರೂ ಕೇಳ್ಬೋದು. ಕ್ಯಾಲ್ಕುಲೇಟ್ ಕಾಸ್ ಟೀಟಾ ಅಂತ ಕೇಳ್ಬೋದು. ಕಾಸ್ ಟೀಟಾ ಇಸ್ ವಿ ನೋ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಕರೆಕ್ಟಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಟೀಟಾಗೆ ಅಡ್ಜಸೆಂಟ್ ಸೈಡ್ ಏನು? PQ. ಹುಷಾರು, ಆ್ಯಂಗಲ್ ಇಸ್ ವೆರಿ ಇಂಪಾರ್ಟೆಂಟ್. PQ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಇಸ್ PR. ಸೊ ದಿಸ್ ಈಸ್ ನಥಿಂಗ್ ಬಟ್ PQ ಲೆಂತ್ ಇಸ್ 12, ಹೈಪೋಟಿನಿಯಸ್ ಲೆಂತ್ ಇಸ್ 13. ಸೊ ಇದನ್ನು ಕೇಳಿದ್ರು ನೀವು ಬರೀಬೋದು. ಅಟ್ ದ ಸೇಮ್ ಟೈಮ್ ಯು ಮೇ ಆಲ್ಸೋ ಆಸ್ಕ್ ಸೈನ್ ಆಲ್ಫಾ. ಸೊ ಸೈನ್ ಇಸ್ ಆಲ್ವೇಸ್ ವಾಟ್ ಈಸ್ ದಿ ಆನ್ಸರ್? ಆಪೋಸಿಟ್ ಬೈ hypotenuse. ಕರೆಕ್ಟ್ ತಾನೆ? ಸೊ ದಿಸ್ ಇಸ್ ನಥಿಂಗ್ ಬಟ್ ಫಾರ್ ಆಲ್ಫಾ, ಹುಷಾರಾಗಿರಿ, ಫಾರ್ ಆಲ್ಫಾ ಆಪೋಸಿಟ್ ಸೈಡ್ ಇಸ್ PQ. ಈ ಆ್ಯಂಗಲ್ಗೆ ಇದು ಆಪೋಸಿಟು. ಸೊ PQ ಡಿವೈಡೆಡ್ ಬೈ hypotenuse ಡಸ್ ನಾಟ್ ಚೇಂಜ್ PR. ದಟ್ ಈಸ್ ನಥಿಂಗ್ ಬಟ್ ಅಗೇನ್ ಸೇಮ್, ಇಟ್ ಇಸ್ 12 ಡಿವೈಡೆಡ್ ಬೈ 13. ಸೊ ಯಾವುದು ಕೇಳಿದ್ರು ಬರೀಬೋದು. ಓಕೆ, ಇನ್ ಕೇಸ್ ಅವ್ನು ಸೈನ್ ಕೇಳ್ಬೋದು ಅಥವಾ ಟ್ಯಾನ್ ಕೇಳ್ಬೋದು. ಓಕೆ, ಇದೊಂದು ಕ್ವೆಶ್ಚನ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಓಕೆ, ಸೊ ಇನ್ ಕೇಸ್ ಅವನು ಟ್ಯಾನ್ ಟೀಟಾ ಕೇಳ್ದ ಅಂತ ಅಂದ್ಕೊಳ್ಳಿ. ಓಕೆ,
ಇನ್ ಕೇಸ್ ಟ್ಯಾನ್ ಟೀಟಾ ಕೇಳಿದ್ರೆ ಟ್ಯಾನ್ ಟೀಟಾ ಏನು ಆಪೋಸಿಟ್ ಬೈ ಅಡ್ಜಸೆಂಟ್, ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಟೀಟಾಗೆ ಆಪೋಸಿಟ್ ಸೈಡ್ ಏನು ಕ್ಯೂ ಆರ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಇಸ್ ಪಿ ಕ್ಯೂ. ಸೊ ದಿಸ್ ಇಸ್ ನಥಿಂಗ್ ಬಟ್ 5 ಡಿವೈಡೆಡ್ ಬೈ 12 ಯಾವಾಗ ಟ್ಯಾನ್ ಟೀಟಾ ಕೇಳಿದ್ರೆ. ಓಕೆ, ಸೊ ನಾನು ಐ ಆಮ್ ಜಸ್ಟ್ ಟೇಕಿಂಗ್ ಸೈನ್ ಕಾಸ್ ಆ್ಯಂಡ್ ಟ್ಯಾನ್. ಸೊ ಇಲ್ಲಿ ಕೊಸಿಕೆಂಟ್ ಟೀಟಾ ಕೇಳಿದ್ರೆ ಏನು ಮಾಡ್ತೀರಿ? ರೆಸಿಪ್ರೋಕಲ್ ಬರೀತೀರಿ. ನೆನಪಿದೆ ತಾನೆ? I hope you remember. If I'm just taking the 3 basic trigonometric values, sine, cos and tan. Okay. In the same way, if they ask you tan alpha ಕೇಳಿದ್ರೆ how do you do? Tan ಅಂದ ತಕ್ಷಣ again it is same. It is opposite by adjacent. ಏನು ಚೇಂಜ್ ಏನಿಲ್ಲ. So this is nothing but alphaಗೆ opposite side PQ. Okay. Alphaಗೆ adjacent side QR. Okay. So this is nothing but PQ is 12, QR is 5. ಗೊತ್ತಾಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ಸೊ ಈ ಟ್ರಯಾಂಗಲ್ ಕೊಟ್ಬಿಟ್ಟು ಅವ್ನು ಯಾವುದೇ ಕ್ವೆಶ್ಚನ್ ಕೇಳಿದ್ರು, ಯಾವುದೇ ಕಾಂಪೊನೆಂಟ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು. ಓಕೆ, ರಿಮೆಂಬರ್ ಈ ಕಾಂಪೊನೆಂಟ್ಸು ನಿಮಗೆ ನಾನು ಕೊಟ್ಟಿರೋದು ಎಕ್ಸ್ಟ್ರಾ. ಇಸ್ ಇಟ್ ಕ್ಲಿಯರ್? ಅಟ್ ದ ಸೇಮ್ ಟೈಮ್ ನೋಟ್, ಇನ್ನೊಂದಷ್ಟು ನೋಟ್ ಕೊಟ್ಬಿಡ್ತೀನಿ. ಬಿಕಾಸ್ ನೆಕ್ಸ್ಟ್ ಕ್ವೆಶ್ಚನಿಂದ ನಾನು ಅವನ ಎಕ್ಸಾಮಲ್ಲಿ ಎಷ್ಟು ಕೇಳಿದನೋ ಅಷ್ಟು ಮಾತ್ರ ಸಾಲ್ವ್ ಮಾಡಿಕೊಡ್ತೀನಿ. ಓಕೆ, ಸಿನ್ಸ್ ಆಲ್ ದ ಫಂಕ್ಷನ್ಸ್ ಆರ್ ದೇರ್ ಫೋರ್ ಇಫ್ ಐ ವಾಂಟ್ ಕೋಸಿಕೆಂಟ್ ಟೀಟಾ ಬೇಕಂದರೆ 1/sin ಟೀಟಾ ತಗೊಳ್ತೀನಿ. ಸೊ ದಟ್ ಈಸ್ ರೆಸಿಪ್ರೋಕಲ್ ಆಫ್ ಸೈನ್ 13/5. ಓಕೆ, ಅಟ್ ದ ಸೇಮ್ ಟೈಮ್ ಕೋಸಿಕೆಂಟ್ ಆಲ್ಫಾ ಕೇಳಿದರೆ ಸೈನ್ ಆಲ್ಫಾ ಎಲ್ಲಿದೆ 12/13, ಅದರ ರೆಸಿಪ್ರೋಕಲ್ 13/12. ಗೊತ್ತಾಗ್ತಿದೆಯಲ್ಲ? Is it clear? At the same time, if they ask you secant theta, secant is the reciprocal of cos ತಾನೆ. So cos theta ಎಲ್ಲಿದೆ ನೋಡಿ, cos theta is 12/13. So ಅದರ reciprocal 13/12. Okay. Now next let us find secant alpha. For secant alpha, go for cos alpha, take the reciprocal, means exchange the numerator and denominator. Okay. Last, cot. So cot theta is equal to, cot is the reciprocal of tan, correct tane? So what is tan theta? 5/12. So cot theta would be 12/5. At the same time, last option, tan alpha, tan alpha beta, let me find out cot alpha. So cot alpha is equal to tan alpha ಏನಿದೆಯೋ ರೆಸಿಪ್ರೋಕಲ್ ತಗೊಳ್ಳಿ 5/12. ಓಕೆ, ನೀವು ಗಾಬರಿ ಆಗಬಾರ್ದು. 2 ಮಾರ್ಕ್ಸ್ಗೆ ಇಷ್ಟೆಲ್ಲ ಕೇಳೋದಿಲ್ಲ. ಅವನ ಎಕ್ಸಾಮಲ್ಲಿ ಕೇಳಿರೋದು ಈ ಕ್ವೆಶ್ಚನ್ ಪೇಪರಲ್ಲಿ ಎರಡು ಕೇಳಿದ್ರೆ 2 ಆನ್ಸರ್ ಮಾಡಿ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಓಕೆ, ಇಸ್ ಇಟ್ ಕ್ಲಿಯರ್? ಫೈನ್. ಶಾಲ್ ವಿ ಗೋ ಟು ದ ಸೆಕೆಂಡ್ ಕ್ವೆಶ್ಚನ್? ಓಕೆ ಸ್ಟೂಡೆಂಟ್ಸ್, ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಕ್ವೆಶ್ಚನ್. ಸೊ ದಿಸ್ ಈಸ್ ಫ್ರಮ್ ಸೆಕೆಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಸೊ ಇಟ್ ಈಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 2. ಓಕೆ, so what is the question? In the figure, so this is the figure given. Find the value of sin alpha plus cos theta. So this is the question for 2 marks. Very simple. So let me note it down. What is the angle? Illi ABC kottidane, whatever it is. The triangle ABC is 90 degree at B. Okay. First thing what I want sin alpha. Correct? Now ನಿಮ್ಮ ರೆಫರೆನ್ಸ್ಗೋಸ್ಕರ ಬರಿತೀನಿ. ಸೊ ಸೈನ್ ಇಸ್ ಮೆಷರ್ಡ್ ಆಸ್ ಆಪೋಸಿಟ್ ಬೈ ಹೈಪೋಟಿನಿಯಸ್. ಸೊ ದಟ್ ಈಸ್ ನಥಿಂಗ್ ಬಟ್ ರಿಮೆಂಬರ್ ಇಟ್ ಈಸ್ ಆಲ್ಫಾ ಇಲ್ಲಿದೆ, ಈ ಸರಿ ಸ್ವಲ್ಪ ಎಕ್ಸ್ಚೇಂಜ್ ಆಗಿದೆ. ಸೊ ಫಾರ್ ಆಲ್ಫಾ ವಾಟ್ ಈಸ್ ದಿ ಆಪೋಸಿಟ್ ಸೈಡ್? BC. ಓಕೆ, ಡಿವೈಡೆಡ್ ಬೈ ವಾಟ್ ಈಸ್ ಹೈಪೋಟಿನಿಯಸ್? Hypotenuse will always be the highest side. So that is nothing but for alpha what is opposite? 3 divided by 5. Okay, next I want cos theta. So cos theta is nothing but, cos is, how do you measure? Adjacent by hypotenuse. Okay, so this is nothing but, Suresh ಅರ್ಥ ಆಗ್ತಿದೆ ತಾನೆ? ಫೈನ್. ಸೊ ಥೀಟಾ ಎಲ್ಲಿದೆ? ಹಿಯರ್. ಈ ಥೀಟಾಗೆ ಅಡ್ಜಸೆಂಟ್ ಸೈಡ್ ಯಾವುದು? ದಿಸ್ ಒನ್, ಪಕ್ಕದ ಮನೆ. ನೆನಪಿದೆ ತಾನೆ? ಅಡ್ಜಸೆಂಟ್ ಸೈಡ್ ಅಂದರೆ ಪಕ್ಕದ ಮನೆ, ಆಪೋಸಿಟ್ ಸೈಡ್ ಅಂದರೆ ಎದುರು ಮನೆ, ಹೈಪೋಟೆನಿಸ್ ಇಸ್ ನಮ್ಮ ಮನೆ. ಓಕೆ, ಸೊ ಅಡ್ಜಸೆಂಟ್ ಈ ಆ್ಯಂಗಲ್ಗೆ ಪಕ್ಕದ ಮನೆ ಇದು ಯಾವುದು? BC divided by what is hypotenuse? Hypotenuse is AC. Okay, so this is nothing but again BC is 3 divided by AC is 5. ಇಷ್ಟು ಸಿಕ್ತು. ಓಕೆ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಕೊಟ್ಟಿದ್ದೇನೆ, ಮಾಡೋಣ. ದೇರ್ ಫೋರ್ ಸೈನ್ ಆಲ್ಫಾ ಪ್ಲಸ್
cos theta. This is nothing but what is sin alpha? Ready ಇದೆ 3 by 5 plus cos theta ಏನು, that is also ready, which is nothing but 3 by 5. So this is nothing but if you take the LCM, denominator is same, so it is 3 plus 3, that is nothing but 6 divided by 5. ಇಷ್ಟು ಬರೆದ್ರೆ 2 ಮಾರ್ಕ್ ನೋಡಿಯಪ್ಪ. ಎಷ್ಟು ಸಿಂಪಲ್ ಇದೆ ಅಲ್ವಾ? ಬಟ್ ಏನಂತಂದರೆ ನಿಮಗೆ ಬೇಸಿಕ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಟ್ರಿಗ್ನೋಮೆಟ್ರಿ ಅಷ್ಟು ಈಸಿ ಕ್ವೆಶನ್ಸು ಬೇರೆ ಯಾವುದೂ ಇಲ್ಲ ಸ್ಟೂಡೆಂಟ್ಸ್. ಓಕೆ, ದಯವಿಟ್ಟು ಭಯ ಪಡಬೇಡಿ. ಓಕೆ, ಸೊ ಈ ಕ್ವೆಶನ್ಗೆ ಆನ್ಸರ್ ಇಷ್ಟೇ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. Okay students, so we have going to the next question. This question was asked in March 2019 for 2 marks. Okay, if sin theta is equal to 12 by 13, find the value of cos theta and tan theta. Okay, so sin theta ಕೊಟ್ಟು ಕಾಸು ಟ್ಯಾನ್ ಕೇಳಿದ್ರೆ ಅದರ ರೆಸಿಪ್ರೋಕಲ್ ಫಂಕ್ಷನ್ ಬಿಟ್ಟು ಬೇರೆ ಕೇಳಿದ್ರೆ ನೀವು ಟ್ರಯಾಂಗಲ್ ಹಾಕ್ಕೊಳ್ಳೇಬೇಕು. ಓಕೆ, ನಾನು ನಿಮಗೆ ಶಾರ್ಟ್ಕಟ್ ಮೆಥಡು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಕಾನ್ಸೆಪ್ಟ್ ನೋಡುವಾಗ. ಇದನ್ನು ಶಾರ್ಟ್ಕಟ್ ಮೆಥಡಲ್ಲೇ ಟ್ರೈ ಮಾಡೋಣ. ಓಕೆ, ನೋಡಿ ಟ್ರಯಾಂಗಲ್ ಹೇಗೆ ಬೇಸ್ ಮಾಡಬೇಕು. ಸೊ let me take this as theta. Okay, definitely here you have 90 degree. So if I take this is theta, now remember sin theta is nothing but actually 12 divided by 13. ಅವನೇ ಕೊಟ್ಟಿದ್ದಾನೆ. Actually sin is nothing but ಏನು, opposite by hypotenuse. ನೆನಪಿರಲಿ ಅಲ್ವಾ? This is data. ಏನು ಅವನೇ ಕೊಟ್ಟಿದ್ದಾನೆ. Okay, so write down in the diagram. So ಈ ಥೀಟಾಗೆ ಆಪೋಸಿಟ್ ಏನು, ಎ ಬಿ. ಸೊ ದಟ್ ಈಸ್ 12. ಓಕೆ, ಹೈಪೋಟಿನಿಯಸ್ ಇಸ್ 13. ಓಕೆ, ಐ ವಾಂಟ್ ಬಿ ಸಿ. ಕರೆಕ್ಟಾ? ಬಿ ಸಿ ವ್ಯಾಲ್ಯೂ ಕಂಡುಹಿಡಬೇಕು. ದೇರ್ ಫೋರ್ ಲೆಟ್ ಮಿ ಟೇಕ್ ಬಿ ಸಿ ವ್ಯಾಲ್ಯೂ ಇಸ್ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ದೇರ್ ಫೋರ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್ ದ ಸ್ಕ್ವೇರ್ ಆನ್ ದ ಹೈಪೋಟಿನಿಯಸ್ ದಟ್ ಈಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ಲ? ಓಕೆ, ಇದನ್ನು ನಾವು ಸಿಂಪಲ್ ಮೆಥಡಲ್ಲಿ ಮಾಡೋಣ. 2 ಮಾರ್ಕ್ಸ್ ಅಲ್ವಾ, ಸೊ ನೀಡ್ ನಾಟ್ ವರಿ. ದೇರ್ ಫೋರ್ ಎ ಸಿ ಸ್ಕ್ವೇರ್ ಏನಪ್ಪ, 13 ಸ್ಕ್ವೇರ್. ಸೊ 13 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಎಸ್ ಟು 12 ಸ್ಕ್ವೇರ್. ಸೊ 12 ಸ್ಕ್ವೇರ್ ಪ್ಲಸ್ ಬಿ ಸಿ ಗೊತ್ತಿಲ್ಲ, ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಸೊ 13 ಸ್ಕ್ವೇರ್ ಇಸ್ 169. ಇದನ್ನು ಈ ಕಡೆ ಶಿಫ್ಟ್ ಮಾಡ್ತೀನಿ. 12 ಸ್ಕ್ವೇರ್ ಇಸ್ 144. ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್. ಸೊ 169 ಮೈನಸ್ 144 ಸಬ್ಟ್ರಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ 25 which is nothing but x square. ಗೊತ್ತಾಗ್ತಿದೆಯಾ? if I get 25 is equal to x square, therefore x will be nothing but 5. ಗೊತ್ತಾಗ್ತಿದೆಯಾ? x ವ್ಯಾಲ್ಯೂ ಎಷ್ಟು, 5. ಸೊ ಈ x ವ್ಯಾಲ್ಯೂ ನನಗೆ x is equal to 5 ಅಂತ ಗೊತ್ತಾಯಿತು. ಇಷ್ಟು ಗೊತ್ತಾದ್ಮೇಲೆ ನನಗೆ ಯಾವ ಆ್ಯಂಗಲ್ ಕೇಳಿದ್ರು ಆಟೋಮ್ಯಾಟಿಕ್ ಆಗಿ ಬರೀಬೋದು. ಓಕೆ, ದೇರ್ ಫೋರ್ ಐ ವಾಂಟ್ ಫಸ್ಟ್ ವಾಟ್, ಕಾಸ್ ಥೀಟಾ. ಸೊ cos theta is nothing but what is cos? ನೆನಪಿರಲಿ, adjacent by hypotenuse. ಕರೆಕ್ಟಾ? ಸೊ ದಟ್ ಈಸ್ ನಥಿಂಗ್ ಬಟ್, ಎಸ್ ಶ್ರುತಿ, ಅಡ್ಜಸೆಂಟ್ ಏನಿಲ್ಲಿ, ಥೀಟಾಗೆ ಅಡ್ಜಸೆಂಟ್ ಏನಪ್ಪ? ಸೊ ಅಡ್ಜಸೆಂಟ್ ಅಂದರೆ ಬಿ ಸಿ. ಸೊ ದಿಸ್ ಈಸ್ ಅಡ್ಜಸೆಂಟ್ ಬೈ ಹೈಪೋಟಿನಿಯಸ್. ಹೈಪೋಟಿನಿಯಸ್ ಏನು, ಎ ಸಿ. ದಿಸ್ ಈಸ್ ನಥಿಂಗ್ ಬಟ್ ಬಿ ಸಿ ಈಸ್ 5, ಎ ಸಿ ಈಸ್ 13. ದಟ್ಸ್ ಆಲ್. ಓಕೆ, ನೆಕ್ಸ್ಟ್ I want tan theta also. So tan theta is nothing but, so how do you measure tan theta? Opposite by adjacent. Correcta? Fine. So this is nothing but, Sahana, what is opposite here? E theta ge opposite ಏನು, AB. Good. So AB divided by hypotenuse, ಕಣ್ಣು ಮುಚ್ಕೊಂಡು ಹೇಳ್ಬೋದು, AC. So that is nothing but AB is to 12, AC is to 13. So this is the solution for my question. ಅರ್ಥ ಆಗ್ತಿದೆಯಾ? ಸೊ ಈ ಕ್ವೆಶ್ಚನ್ಗೆ ಇಷ್ಟೇ ಆನ್ಸರು. ಎಕ್ಸಾಮಲ್ಲಿ ಬರೆದ್ರೆ ಆರಾಮಾಗಿ ನೀವು 2 ಮಾರ್ಕ್ಸ್ ತೊಗೋಬೋದು. ಎಷ್ಟು ಸಿಂಪಲ್ ಇದೆ ತಾನೇ? ಓಕೆ, ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ಈ ಮಾರ್ಚ್ 2019 ಅವನು ಇಂಟರ್ ಚಾಯ್ಸಸ್ ಇತ್ತು. ಅಂದರೆ ಈ ಕ್ವೆಶ್ಚನ್ನು ಕೇಳಿದ್ದ, ಆರ್ ಇನ್ನೊಂದು ಕ್ವೆಶ್ಚನ್ ಇತ್ತು ಇದ್ರ ಬದಲಾಗಿ. ಇದನ್ನು ನೀವು ಅಟೆಂಡ್ ಮಾಡ್ಬೋದಿತ್ತು. ಆರ್ ದೇ ವಾಸ್ ಅನದರ್ ಕ್ವೆಶ್ಚನ್ ಗಿವನ್ ಫಾರ್ ದಿಸ್. ಓಕೆ, ಇಂಟರ್ ಚಾಯ್ಸಸ್ ಇತ್ತು. ನಾವೀಗ ಈ ಕ್ವೆಶ್ಚನ್ನ ಸಾಲ್ವ್ ಮಾಡೋಣ. ಓಕೆ, ಇದು ಕೊಟ್ಟರು ಸಾಲ್ವ್ ಮಾಡೋದು. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಒನ್. ಲೆಟ್ಸ್ ಗೋ ಟು ದಿಸ್ ಕ್ವೆಶ್ಚನ್. ಇಫ್ √3 tan theta is equal to 1 and theta is acute, find the value of sin 3 theta plus cos 2 theta. Okay, so if you believe the previous question is easy, this question is easier than that. ಅದಕ್ಕಿಂತ ಈಸಿ ಇದು. ಹೇಗೆ ಸರ್? ನೋಡಿ ಹೇಗೆ ಅಂತ ಹೇಳ್ತೀನಿ. ಸೊ he has given √3 tan theta is equal to 1. Okay, there is no doubt about it. Therefore, you have tan theta is equal to
1 divided by root 3. Correcta? So if you divide it, you will get tan theta is equal to 1 by root 3. Therefore, tan, now can you tell me what is, okay, tan theta is equal to, tan regular value ಇದೆಯಾ? Tan what value is 1 by root 3? ನೋಡಿ ಹೇಳಿ, ಅಂದರೆ ಎಲ್ಲಿ ನೋಟ್ಸಲ್ಲ ನಿಮ್ಮ ತಲೆಯಲ್ಲಿ ನೋಡಿ ಹೇಳಿ. ಸೊ ಎಸ್ ಶಿವಕುಮಾರ್, tan what value is 1 by root 3? Actually tan 30 degrees is 1 by root 3. ಕರೆಕ್ಟಾ? tan 30 degrees is 1 by root 3. ಸೊ tan ಕ್ಯಾನ್ಸಲ್ ಆದರೆ ನನಗೆ ಥೀಟಾ ವ್ಯಾಲ್ಯೂ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಬಂದಾಯಿತು. ಕರೆಕ್ಟಾ? ಇಷ್ಟು ಬಂದಾದಮೇಲೆ ಲೆಟ್ ಮೀ ಟೇಕ್ ವಾಟ್ ವಿ ವಾಂಟ್. ದೇರ್ ಫೋರ್ ಸೈನ್ 3 theta ಪ್ಲಸ್ ಕಾಸ್ 2 theta ಈಸ್ ನಥಿಂಗ್ ಬಟ್ ಸೈನ್ 3 ಟೈಮ್ಸ್ ಥೀಟಾ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ 30 degrees ಪ್ಲಸ್ ಕಾಸ್ 2 ಟೈಮ್ಸ್ 30 degrees. ಇಸ್ ಇಟ್ ಕ್ಲಿಯರ್? ಆಮೇಲೆ 330 230 ಅಂತ ಬರಿಬೇಡಿ, 3 into 30, ಸೊ ದಟ್ ಈಸ್ ನಥಿಂಗ್ ಬಟ್ ಸೈನ್ 3 3s are ಎಷ್ಟು, 33s are 90 ಪ್ಲಸ್ ಕಾಸ್ 2 3s are 6, so 60. Now this is nothing but, can you tell me what is sin 90? Sin 90 is 1. Okay. Plus what is cos 60? Cos 60 value ಏನಪ್ಪ? Cos 60 value sin 30 value ಎರಡು ಒಂದೇ. That is nothing but 1 divided by 2. So 1 plus 1 by 2. If you take the LCM, you will get 2 plus 1 divided by 2. That is nothing but 3 divided by 2. ಸೊ ಈ ಪ್ರಶ್ನೆಗೆ ಆನ್ಸರು ಇಷ್ಟೇ. ಓಕೆ, ಆರಾಮಾಗಿ ನೀವು ಸಾಲ್ವ್ ಮಾಡಿ 2 ಮಾರ್ಕ್ಸ್ ತೊಗೋಬೋದು. ಡೋಂಟ್ ಫರ್ಗೆಟ್, ದಿಸ್ ಕ್ವೆಶ್ಚನ್ ವಾಸ್ ಆಸ್ಡ್ ಇನ್ ದಿ ಇಯರ್. ಆಲ್ರೆಡಿ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ ಇದು. ಡೋಂಟ್ ಯು ಥಿಂಕ್ ದಿಸ್ ಕ್ವೆಶ್ಚನ್ ಈಸ್ ಈಸಿ? isn't it? Fine. So if they give you once again, you can definitely solve this. Okay? Right. We'll go to the next question. So here comes your problem. ನಿಮ್ಮ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದ ಪ್ರಾಬ್ಲಮ್ ಇಲ್ಲಿ ಬಂದಿದೆ. ಹೇಗೆ ಸರ್ ಪ್ರೂವ್ ಮಾಡೋದು 2 ಮಾರ್ಕ್ಸ್ಗೆ? ಲೆಟ್ ಅಸ್ ಸಿ ಹೌ ವಿ ಆರ್ ಗೋನ್ ಟು prove that 1 plus cos theta by 1 minus cos theta is equal to cosecant plus cos theta whole square. So again this question was also asked in March 2009. See how beautifully we can solve this. Let me consider LHS. What is LHS? It is 1 plus cos theta divided by 1 minus cos theta. Definitely ಈ ಸ್ಟೆಪ್ಪಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ. ಕರೆಕ್ಟಾ? Now this is nothing but, now I will say something called factorize the rationalizing the denominator ಅಂತೀವಿ. rationalizing the denominator ಅಂದರೆ multiply and dividing the conjugate of the denominator. So denominator ಏನಿದೆ 1 minus cos theta. So I will multiply numerator and denominator by 1 plus cos theta. ಏನಾಗುತ್ತೆ ಅಂತ ನೋಡಿ, ಆಮೇಲೆ ಗೊತ್ತಾಗುತ್ತೆ ಯಾಕೆ ನಾವು ಇದೇ ಮಾಡಿದ್ರಿ ಅಂತ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್, ನಾವು ನ್ಯೂಮರೇಟರ್ ಲುಕ್ಸ್ ಲೈಕ್ 1 plus cos theta into 1 plus cos theta. Correcta? So what is 1 plus cos theta into 1 plus cos theta? Actually you will get 1 plus cos theta whole square. Correcta? Fine. It is just like ಏನದು a into a. So what is a into a? A square. ಕರೆಕ್ಟ್ ತಾನೆ? ಇದನ್ನು ಎಕ್ಸಾಮಲ್ಲಿ ಬರೋಕ್ಕೆ ಹೋಗ್ಬಿಡಿ, ನಿಮ್ಮ ರೆಫರೆನ್ಸ್ಗಷ್ಟೇ. ನಾವು ಡಿನಾಮಿನೇಟರ್ ಲುಕ್ಸ್ ಲೈಕ್ ಯಾವ ಥರ ಇದೆ ನೋಡಿ, ಬೇಕಿದ್ರೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮೆಟಲ್ಲಿ ಇದೆ. ಸೊ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ವಾಟ್ ಈಸ್ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕರೆಕ್ಟ್ ತಾನೆ? ಸೊ ಈಗ ಹೇಗೆ ಬಂತು? ದಿಸ್ ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಅಂದರೆ 1 ಸ್ಕ್ವೇರ್. 1 ಸ್ಕ್ವೇರ್ ಇಸ್ 1 ಮೈನಸ್ ಕಾಸ್ ಇಂಟು ಕಾಸ್ ಇಸ್ ಕಾಸ್ ಸ್ಕ್ವೇರ್. ಸೊ ಯು ವಿಲ್ ಗೆಟ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಯಾಕೆ ಬಂತು? ಸೊ ಈಸ್ ಈಕ್ವಲ್ ಟುನ ಹೊರಗಡೆ ಕಳಿಸಾಯಿತು. ಸೊ ದಿಸ್ ಇಸ್ ನಥಿಂಗ್ ಬಟ್ ಐ ಹ್ಯಾವ್ 1 ಪ್ಲಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ divided by, now using the basic trigonometric identity, ನೆನಪಿದೆಯಾ? sin square theta plus cos square theta is equal to 1 ಅಂತ ತಗೊಂಡ್ರೆ 1 minus cos square theta will be equal to sin square theta. ನೆನಪಿದೆಯಾ? is it clear? Because sin square theta is nothing but 1 minus cos square theta. using the identity ಯಾವುದು? so using the identity this, so 1 minus cos square theta ಏನಾಗುತ್ತೆ? sin square theta. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್, ಇಲ್ಲೂ ಸ್ಕ್ವೇರ್ ಇದೆ ಇಲ್ಲೂ ಸ್ಕ್ವೇರ್ ಇದೆ, ಕಾಮನ್ ಸ್ಕ್ವೇರ್ ತಗೊಳ್ತೀನಿ. ಯಾವ ಥರ? 1 ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಯಾಕೆ? ನ್ಯೂಮರೇಟರ್ಗೂ ಸ್ಕ್ವೇರ್ ಇದೆ, ಡಿನಾಮಿನೇಟರ್ಗೂ ಸ್ಕ್ವೇರ್ ಇದೆ. ಏನು ತೊಂದರೆ ಇಲ್ಲ ತಾನೆ ಸುರೇಶ್? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್, ಈಗ ನಿಮ್ಮ ಆನ್ಸರ್ ಆಲ್ಮೋಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲೇ ಇದೆ. ಡಿನಾಮಿನೇಟರ್ನ ಸಪ್ರೇಟ್ ಮಾಡಿ. ಇವನಿಗೆ ಸಪ್ರೇಟ್ ಡಿನಾಮಿನೇಟರ್ 1 ಬೈ ಸೈನ್ ಥೀಟಾ ಪ್ಲಸ್ ಇವನಿಗೂ ಸಪ್ರೇಟ್ ಡಿನಾಮಿನೇಟರ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ ಫೈನ್. ಎಲ್ಲಪ್ಪ ಸ್ಟಾಪ್ ಬಂತು, ಇಳೀರಿ
ನಿಮ್ಮ ಆನ್ಸರ್ ಬಂದಾಯಿತು. ವಾಟ್ ಈಸ್ 1 ಬೈ ಸೈನ್? ಸೈನ್ ಇಸ್ ದ ರೆಸಿಪ್ರೋಕಲ್ ಆಫ್ ಏನು? ಸೈನ್ ಅಂಟಮಸ್ ಯಾರು? ಕೋಸಿಕೆಂಟ್. ಸೊ ಯು ಗೆಟ್ 1 ಬೈ ಸೈನ್ ಇಸ್ ಕೋಸಿಕೆಂಟ್ ಟೀಟಾ ಪ್ಲಸ್ ಕಾಸ್ ಬೈ ಸೈನ್. ನೆನಪಿರಲಿ, ಕಾಸ್ ಬೈ ಸೈನ್ ಏನು? ಕಾಟ್ ಟೀಟಾ ಹೋಲ್ ಸ್ಕ್ವೇರ್. ದಟ್ ಈಸ್ ನಥಿಂಗ್ ಬಟ್ ಯುವರ್ ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಅಲ್ಲಿ ಸ್ಟಾರ್ಟ್ ಮಾಡಿದೆ, ಆರ್ ಎಚ್ ಎಸ್ ಅಲ್ಲಿ ತಂದು ನಿಲ್ಲಿಸಿದ್ದೀನಿ. ನಿಮ್ಗೆ 2 ಮಾರ್ಕ್ಸು ಪಾಕೆಟಲ್ಲಿರುತ್ತೆ. ಸಿಂಪಲ್ ಇದೆ ತಾನೇ? ಆದರೆ ಪ್ರಾಕ್ಟೀಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಎಕ್ಸಾಮಲ್ಲಿ ನೀವು ಇದು ರೀಸನ್ಸ್ ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಪ್ರೂವ್ ಮಾಡ್ಕೊಂಡು ಹೋದರೂ ಯು ವಿಲ್ ಗೆಟ್ ದ 2 ಮಾರ್ಕ್ಸ್. ಇಸ್ ಇಟ್ ಕ್ಲಿಯರ್? ಗೊತ್ತಾಗ್ತಿದೆ ತಾನೇ? ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಈ ಕ್ವೆಶನ್ಸ್ನ ನೀವು ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಬೋದು. ಫೈನ್. ಓಕೆ, ವಿಲ್ ಗೋ ಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ವಿ ಹ್ಯಾವ್ ಇಸ್, ಇಫ್ cosecant theta is equal to 13 by 12, then find the value of cos theta ಬೇಕಂತೆ. ಕೊಸಿಕೆಂಟ್ ಕೊಟ್ಟು ಸೈನ್ ಟೀಟಾ ಬೇಕು ಅಂದರೆ ಒಂದೇ ಸ್ಟೆಪ್ಪಲ್ಲಿ ಬಂದಿರೋದು. ದಟ್ ವಾಸ್ 1 ಮಾರ್ಕ್ ಕ್ವೆಶ್ಚನ್. ದಿಸ್ ಇಸ್ 2 ಮಾರ್ಕ್ ಕ್ವೆಶ್ಚನ್. ಐ ವಾಂಟ್ ಕಾಸ್. ಸೊ ವಾಟ್ ವಿ ವಿಲ್ ಡೂ ಇಟ್ ಈಸ್ ರೈಟ್ ದ ಟ್ರಯಾಂಗಲ್ ಶಾರ್ಟ್ಕಟ್ ಮೆಥಡ್. ಪ್ರೀವಿಯಸ್ ಆಲ್ರೆಡಿ ಒಂದು ಪ್ರಾಬ್ಲಮ್ ಮಾಡಿದ್ದೀವಿ ತಾನೆ. ಲೆಟ್ ಅಸ್ ಸಾಲ್ವ್ ದ ಸೇಮ್ ಮೆಥಡ್. ಸೊ ಐವ್ ಟೇಕನ್ ಅ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ. ನೆನಪಿರಲಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ತಗೋಬೇಕು, ಯಾವ್ಯಾವ ಟ್ರಯಾಂಗಲ್ ತಗೋಬಾರ್ದು, ಬಿಕಾಸ್ ಇಟ್ಸ್ ಅ ಟ್ರಿಗ್ನೋಮೆಟ್ರಿ. ನಾವು ಈ ಕಡೆ ಟೀಟಾ ತಗೊಳ್ಳೋಣ, ಯಾಕಂದರೆ ಎದುರುಗಡೆ ಮನೆ ಈಸಿಯಾಗಿ ಕಾಣಿಸುತ್ತೆ. ಓಕೆ, ನಾವು ರಿಮೆಂಬರ್ ಇ ಹ್ಯಾಸ್ ಗಿವನ್ ಕೋಸಿಕೆಂಟ್ ಟೀಟಾ ಇಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 12. ಓಕೆ, ನಾನು ಹೇಳಿದ್ನಲ್ಲ, ಕೋಸಿಕೆಂಟ್ ಕೊಟ್ಟ ಅಂದರೆ ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ಸೈನಿಗೆ ಇಳಿಸ್ಬಿಡಿ ಫಸ್ಟು. ವಾಟ್ ಈಸ್ ಸೈನ್? ಸೈನ್ ಟೀಟಾ ವಿಲ್ ಬಿ 12 by 13. ಕರೆಕ್ಟ್ ತಾನೆ? ಬಿಕಾಸ್ ಇಟ್ ಇಸ್ ಅ ರೆಸಿಪ್ರೋಕಲ್. ಓಕೆ, ಸೊ ವಿ ನೋ ಸೈನ್ ಇಸ್ ನಥಿಂಗ್ ಬಟ್, ನೆನಪಿರಲಿ ಇಲ್ಲಿ ತಗೊಳ್ಳೋಕ್ಕೆ, ಸೈನ್ ಇಸ್ ಆ್ಯಕ್ಚುಲಿ ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ತಾನೆ. ಸೊ ವಾಟ್ ಈಸ್ ದ ಈ ಆ್ಯಂಗಲ್ಗೆ ಆಪೋಸಿಟ್ ಇಸ್ ದಿಸ್ ಇಸ್ 12. ಓಕೆ, ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಏನು ಈ ಸೈಡು, ಸೊ ದಿಸ್ ಇಸ್ 13. ಸೊ ಐ ವಾಂಟ್ ದಿ ವ್ಯಾಲ್ಯೂ ಆಫ್ ದಿಸ್ ಸೈಡ್, ಲೆಟ್ ಮಿ ಟೇಕ್ ಇಟ್ ಆಸ್ ಎಕ್ಸ್. ಓಕೆ, ದೇರ್ ಫಾರ್ ಸಿಮಿಲರ್ಲಿ we did here AC square is equal to AB square plus BC square. So what is AC square? 13 square is equal to AB square, that is 12 square plus x square. Actually ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ x is equal to 5 ಬರುತ್ತೆ ಅಂತ, because we have already solved it. So 13 square is 169 minus 12 square is 144 is equal to x square. If you subtract, you will get 25 is equal to x square. Therefore, you will get x is equal to 5. Remember, root ತಗೊಂಡ್ರೆ plus or minus ಬರಬೇಕು, but we don't take minus because it is the length. Length cannot be negative. That is why we take here. ಅದೇ ಕ್ವಾಡ್ರಾಟಿಕ್ ಇಕ್ವೇಷನ್ ತಗೊಳ್ಳೋದಾದರೆ plus or minus ಬರುತ್ತೆ. Please don't forget it. So, x is equal to 5 ಬಂತು. Therefore, what more I want? ನನಗೇನು ಕೆಲಸನೇ ಇಲ್ಲ. So, cos theta is equal to, how do you remember cos? Cos is measured as adjacent by hypotenuse. Correct ತಾನೆ? So this is nothing but, what is adjacent? E theta adjacent means BC. Okay, divided by hypotenuse. Hypotenuse is AC. Okay, therefore cos theta is nothing but, what is BC? BC is 5 and AC is 13, and that concludes answer for this question, and you can easily get 2 marks. ನೋಡಿ ಎಷ್ಟು ಸಿಂಪಲ್ ಇದೆ. ಯಾಕೆ ಡಿಫಿಕಲ್ಟ್ ಅಂತೀರಾ? ಯಾಕೆ ಅಂದರೆ ನಿಮಗೆ ಕಾನ್ಸೆಪ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಐ ಥಿಂಕ್ ಸಿನ್ಸ್ ಯು ಹ್ಯಾವ್ ಆಲ್ರೆಡಿ ಫಾಲೋಡ್ ದ ಪ್ರೀವಿಯಸ್ 4 videos, ಯು ಆರ್ ಈಸಿಲಿ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್. ಇಸ್ ಇಟ್ ತಾನೇ? ಫೈನ್. ಸೊ ಇದರ ಕತೆ ಮುಗಿತು. ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. Let's go to the next question. This was also asked in June 2019. Show that. So show that ಅಂದ ತಕ್ಷಣ ತಲೆ ಮೇಲೆ ಕೈ ಹೋಗಬಾರ್ದು. ಯಾಕೆ ಹೇಳಿ? ಇದು ಸಾಲ್ವ್ ಮಾಡಾದ್ಮೇಲೆ ಹೇಳಿ ಡಿಫಿಕಲ್ಟ್ ಅಂತ, ಆವಾಗ ನಾನು ಒಪ್ಕೊಳ್ತೀನಿ. ಶೋ ದ ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಅಂತ. ಕರೆಕ್ಟಾ? ಲೆಟ್ ಮಿ ಚೆಕ್. ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ ಎಚ್ ಎಸ್ ತೊಗೊಂಡು ಆರ್ ಎಚ್ ಎಸ್ ಪ್ರೂವ್ ಮಾಡ್ತೀರಿ, ಬಟ್ ಅದೇ ರೂಲ್ಸ್ ಏನಿಲ್ಲ. ಸಮ್ ಟೈಮ್ಸ್ ಆರ್ ಎಚ್ ಎಸ್ ತೊಗೊಂಡು ಎಲ್ ಎಚ್ ಎಸ್ ಪ್ರೂವ್ ಮಾಡ್ತೀರಿ. ಸೊ ವಾಟ್ ಈಸ್ ಎಲ್ ಎಚ್ ಎಸ್ ಹಿಯರ್? ವಿ ನೋ ಎಲ್ ಎಚ್ ಎಸ್ ಇಸ್ ಟ್ಯಾನ್ ಎ ಇಂಟು ಸೈನ್ ಎ ಪ್ಲಸ್ ಕಾಸ್ ಎ. ಕರೆಕ್ಟಾ? ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್, ಸೊ ಹೌ ಕ್ಯಾನ್ ಯು ರೈಟ್ tan in terms of sin and cos? ನೆನಪಿದೆಯಾ? tan q is equal to sin q by cos q. Sin by cos is tan. So ನೆನಪಿರಲಿ, tan a can be written as sin a by cos a. ಹೇಗೆ ಬಂತು ಅಂತ ಕೇಳಲ್ಲ ಅಂತ ನನಗೆ ನೆನಪಿದೆ ಅಂತ ಗೊತ್ತಿದೆ. ಯಾಕೆ ಹೇಳಿ? tan, this is what I taught in the first class, and this is sin a as it is, cos a also keep it as it is. Any doubts?
ನೋ ಡೌಟ್ ಸರ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ನಾವು ಮಲ್ಟಿಪ್ಲೈ ದ ನ್ಯೂಮರೇಟರ್, ಇಲ್ಲಿ ಏನು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಸೊ ಸೈನ್ ಇಂಟು ಸೈನ್ ಈಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎ ಅಥವಾ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ಎರಡು ಒಂದೇ. ಕಾಸ್ ಎ ಇಂಟು 1 ಇಸ್ ಕಾಸ್ ಎ ಪ್ಲಸ್ ದಿಸ್ ಈಸ್ ಆ್ಯಸ್ ಇಟ್ ಈಸ್ ಕಾಸ್ ಎ. ಎನಿ ಡೌಟ್ಸ್ ಮೋಹನ? ಏನಾದರೂ ಡೌಟ್ ಇದೆಯಾ? ಇಲ್ಲ ಸರ್, ಥ್ಯಾಂಕ್ ಯು. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ನಾವು ಲೆಟ್ ಮೀ ಟೇಕ್ ದಿ ಎಲ್ ಸಿ ಎಮ್. ಸೊ ಇಲ್ಲೂ ಡಿನಾಮಿನೇಟರ್ ಇಲ್ಲ ಅಂದರೆ 1 ಅಂತ ಇದೆ ಅಂತ ತಗೊಳ್ಳಿ. ವಾಟ್ ಈಸ್ ದಿ ಎಲ್ ಸಿ ಎಮ್ ಇಯರ್? ಸೊ ಎಲ್ ಸಿ ಎಮ್ ಇಸ್ ಕಾಸ್ ಎ. ಸೊ ಇಯರ್ ಆಲ್ರೆಡಿ ಕಾಸ್ ಎ ಇಸ್ ಇಯರ್, ಸೊ ದಿಸ್ ವಿಲ್ ರಿಮೇನ್ ಆ್ಯಸ್ ಇಟ್ ಈಸ್ ಕಾಸ್ ಸ್ಕ್ವೇರ್ ಎ, ಸಾರಿ ಸೈನ್ ಸ್ಕ್ವೇರ್ ಎ. ಓಕೆ, ಪ್ಲಸ್ ಸೊ ಈಗ ಇಲ್ಲಿ 1 ಇರೋದ್ರಿಂದ ಈ ಕಾಸ್ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ಏನು ಬರುತ್ತೆ? ಕಾಸ್ ಎ ಇಂಟು ಕಾಸ್ ಎ ಬರುತ್ತೆ. ಗೊತ್ತಾಯ್ತಾ? ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಇಂಟು ಕಾಸ್ ಏನಪ್ಪ? ಕಾಸ್ ಸ್ಕ್ವೇರ್ ಎ. ಕರೆಕ್ಟ್ ತಾನೆ? ಡಿವೈಡೆಡ್ ಬೈ ಕಾಸ್ ಎ. ಸೊ ನೆಕ್ಸ್ಟ್ ಸ್ಟೆಪ್ ಆಲ್ರೆಡಿ ಹೇಮಂತನೇ ಆನ್ಸರ್ ಹೇಳ್ತಾ ಇದ್ದೀನಿ. ಸರ್ ಏನಪ್ಪ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಬಂತು ಸರ್. ಬಂದ ತಕ್ಷಣ ಏನಕ್ಕೆ ವೇಟಿಂಗು? ಇಟ್ ಈಸ್ ಈಕ್ವಲ್ ಟು 1 ಬಿಕಾಸ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಸ್ 1. ನೆನಪಿದೆ ತಾನೆ? ಸೊ ಐ ಆಮ್ ಯೂಸಿಂಗ್ ದ ರಿಸಲ್ಟ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ಎ. ನಾವು ವಾಟ್ ಡಸ್ ದಿಸ್ ಲುಕ್ ಲೈಕ್? ಇಸ್ ಹೇಮಂತ 1 ಬೈ ಕಾಸ್. ಸೊ ಇದು ಕಾಸ್ನ ತಮ್ಮ ಯಾರು? ರೆಸಿಪ್ರೋಕಲ್ ತಗೊಂಡ್ರೆ ನನಗೇನು ಬರುತ್ತೆ? ಸೀಕೆಂಟ್ ಬರುತ್ತೆ. ಕರೆಕ್ಟಾ? ವಾಟ್ ಆರ್ ಯು ವೇಟಿಂಗ್ ಫಾರ್ ಡಿಯರ್? ಆಲ್ರೆಡಿ ಆ ಸೊಲ್ಯೂಷನ್ ಬಂದಾಯಿತು. ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ಆರ್ ಎಚ್ ಎಸ್ ಆ್ಯಂಡ್ ಯುವರ್ ಆನ್ಸರ್ ಇಸ್ ರೆಡಿ. ನೋಡಪ್ಪ, ಇಷ್ಟು ಸಿಂಪಲ್ ಇದೆ. 2 ಮಾರ್ಕ್ಸ್ ಆರಾಮಾಗಿ ತಗೋಬೋದು. ಡೂ ಯು ಥಿಂಕ್ ಇಟ್ ಇಸ್ ಡಿಫಿಕಲ್ಟ್? ಯಾರು ಸರ್ ಹೇಳಿದ್ದು ಅಂತೀರಾ ಅಲ್ವಾ? ಫೈನ್. ಸೊ ದಟ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವೆಶ್ಚನ್. ಲೆಟ್ಸ್ ಮೂವ್ ಆನ್ ಟು ದಿ next one. Okay students, so we are going on to the next question. So this question was asked in September 2020. Okay, please note it down. ಮಾರ್ಚ್ 2020 ಆಗಬೇಕಾಗಿದ್ದ ಎಕ್ಸಾಮ್ ಜೂನ್ 2020 ಆಗಿತ್ತು. ಅದರಲ್ಲಿ 2 ಮಾರ್ಕ್ ಕ್ವೆಶ್ಚನ್ ಟ್ರಿಗ್ನೋಮೆಟ್ರಿಯಲ್ಲಿ ಕೇಳಿರಲಿಲ್ಲ ಯಾವುದು. ಓಕೆ, ಸೊ ಗೋಯಿಂಗ್ ಆನ್ ಟು ಸೆಪ್ಟೆಂಬರ್ 2020 ಕ್ವೆಶ್ಚನ್. ಅಗೇನ್ ಪ್ರೂವ್ ದಟ್ ಕ್ವೆಶ್ಚನ್. ಸೊ ನೋಡೋಕ್ಕೆ ಊರಾಗಲ ಇದೆ ಕ್ವೆಶ್ಚನ್ನು. ಲೆಟ್ ಅಸ್ ಸಿ ಹೌ ಯು ಆರ್ ಗೋನ್ ಟು ಸಾಲ್ವ್ ದಿಸ್. ಸೊ ಅಗೇನ್ ಹಿಯರ್ ಐ ಆಮ್ ಗೋನ್ ಟು ಕನ್ಸಿಡರ್ ದಿ ಎಲ್ ಎಚ್ ಎಸ್. ಸೊ ವಾಟ್ ಈಸ್ ಎಲ್ ಎಚ್ ಎಸ್ ಹಿಯರ್? ಸೊ ಐ ಹ್ಯಾವ್ ಕೊಸಿಕೆಂಟ್ ಎ ಒಂದು ಟರ್ಮ್ ಇದೆ. ಓಕೆ, ಐ ಹ್ಯಾವ್ 1 ಮೈನಸ್ ಕಾಸ್ ಎ ಇನ್ನೊಂದು ಟರ್ಮ್ ಇದೆ. ಇಲ್ಲಿ ಇನ್ನೊಂದು ಉಳಿದಿರೋದು ಕೊಸಿಕೆಂಟ್ ಎ ಪ್ಲಸ್ ಕಾಟ್ ಎ. ಸೊ ಇದರ ವ್ಯಾಲ್ಯೂ 1 ಅಂತ ತೋರಿಸ್ಬೇಕು. ತೋರಿಸೋಣ. ಸೊ ದಿಸ್ ಈಸ್ ನಥಿಂಗ್ ಬಟ್, ಸೊ ದಿಸ್ ಈಸ್ ಕೊಸಿಕೆಂಟ್ ಎ ಆ್ಯಸ್ ಇಟ್ ಈಸ್ 1 ಮೈನಸ್ ಕಾಸ್ ಎ ಆಲ್ಸೋ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಓಕೆ, ಇಲ್ಲಿ ಮಾತ್ರ ಚೇಂಜ್ ಮಾಡ್ತೀನಿ. ವಿ ನೋ ಕೊಸಿಕೆಂಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ಸೈನ್. ತಾನೇನಪ್ಪ ಮೋಹನ್? ಎನಿ ಡೌಟ್? ನೋ ಸರ್. ಸಿಮಿಲರ್ಲಿ ಕಾಟ್ ಎ ಕ್ಯಾನ್ ಬಿ ರಿಟನ್ ಆ್ಯಸ್ ಕಾಸ್ ಎ ಬೈ ಸೈನ್ ಎ. ನೆನಪಿದೆ ತಾನೇ? ಯಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ಐ ಹ್ಯಾವ್ ಕೊಸಿಕೆಂಟ್ ಎ ಇಂಟು 1 minus cos A into, if you take the LCM, actually you have what? Sin A here. Common denominator ಇದೆ. So you have numerator becomes 1 plus cos A. ಅರ್ಥ ಆಯ್ತಾ? ಫೈನ್. ಸೊ ಆಲ್ಮೋಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆನ್ಸರ್ ಇದೆ. ಈಗ ಈ ಟರ್ಮ್ನ ಚೇಂಜ್ ಮಾಡ್ತೀನಿ. ಕೊಸಿಕೆಂಟ್ ಎ ಕ್ಯಾನ್ ಬಿ ರಿಟನ್ ಆ್ಯಸ್ 1 ಬೈ ಸೈನ್ ಎ. ಓಕೆ ಸರ್, ಹೇಗೆ ಸರ್ ಬರೆದ್ರಿ ಅಂತಂದರೆ ಈ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದರೆ ಅದೇ ಹೇಳ್ಕೊಡುತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ. ಸೊ 1 ಬೈ ಸೈನ್ ಎ ಇಂಟು 1 ಮೈನಸ್ ಕಾಸ್ ಎ ಬರ್ಕೊಂಡಿದ್ದೀನಿ. ಸೊ ದಿಸ್ ಈಸ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಇದರಲ್ಲಿ ಏನೂ ಡೌಟ್ ಇಲ್ಲ ಬಿಕಾಸ್ ಇವೆರಡು ಹಂಗೆ ಇಳಿಸುತ್ತೆ. ನಾವು ದಿಸ್ ಇಸ್ ನಥಿಂಗ್ ಬಟ್ ಲೆಟ್ ಅಸ್ ಮಲ್ಟಿಪ್ಲೈ ದ ನ್ಯೂಮರೇಟರ್. ಹಿಯರ್ ಇಟ್ ಇಸ್ 1, ನೋ ನೀಡ್ ಟು ವರಿ. Numerator is like a minus b into a plus b. What is a minus b into a plus b? So it is a square minus b square. That is 1 square minus cos a square. Correct? Similarly, denominator is sin a into sin a. So it is nothing but sin a square. Gotaita? Fine. So this is nothing but 1 square is 1 minus cos, I can take it as cos square, divided by sin a whole square can be written as sin square a, right? So this is nothing but, we all know again, ನೆನಪಿದೆ ತಾನೆ, just now we have used for sin square theta is equal to cos square theta is equal to 1. ನೆನಪಿದೆಯಾ? So sin square theta is equal to 1 minus cos square theta ಅಂತ ಫಾರ್ಮುಲಾ ಯೂಸ್ ಮಾಡ್ಬೋದು, because sin square plus cos square is 1. So numerator becomes 1 minus cos square is nothing but sin square a divided by sin square a. So sin square a gets cancels. That is nothing but 1. So this is your RHS. Hence your result is ready. Okay. ಎಷ್ಟು ಸಿಂಪಲ್ ಆಗಿದೆ ನೋಡಿ ಕ್ವೆಶ್ಚನ್ ತುಂಬ ಸಿಂಪಲ್ ಆಗಿರುತ್ತೆ. ಬಟ್ ಏನಂದರೆ ನೀವು ಗಾಬರಿ ಆಗಬಾರ್ದು.
Okay, you can easily solve it provided you know the basic formulas of trigonometry neatly. ಗೊತ್ತಾಗ್ತಿದೆಯಾ? Okay, fine. We shall move on to the next question. Okay students, so we are moving on to next question. So this question also asked in September 2020. Other ಬೇರೆ question ಅಲ್ಲ, internal choice. Either answer this question or this ಅಂತ ಕೊಟ್ಟಿದ್ದ. Now let us see how you are going to prove this. Please note down this question carefully because you don't find this question in the textbook. ಈ question textbook ಅಲ್ಲಿ ಇಲ್ಲ. So let us solve this. Even this is actually simple question. This is easier than this question. How, sir? Just look here. Again here I will consider the LHS. So LHS is nothing but tan A minus sin A divided by tan A plus sin A. Correct? Okay. So this is nothing but, now how can I write tan A as? ನಮ್ಮೆಲ್ಲರಿಗೂ ಗೊತ್ತು tan A is nothing but sin A by cos A. Correct? Okay. Minus sin A. Okay, keep that as it is. Divided by, in the same way, denominator also sin A by cos A plus sin A. ಅರ್ಥ ಆಯ್ತಾ? ಓಕೆ ಫೈನ್. ಸೊ ದಿಸ್ ಇಸ್ ನಥಿಂಗ್ ಬಟ್, ಈಗ ನೀವೇನು ಮಾಡ್ತೀರಾ ಅಂತಂದರೆ ನ್ಯೂಮರೇಟರ್ ನೋಡಿ, ದಿಸ್ ಇಸ್ ಜಸ್ಟ್ ಲೈಕ್ sin A divided by 1, ಅಗೇನ್ sin A divided by 1. In the numerator you have sin A common in both the terms. ಸಾರಿ, ಇದು n ಅಂತ ಹಾಕೊಳ್ಳಿ. sin A ಉಳಿದ್ರೆ ಇಲ್ಲಿ ಉಳಿಯೋದೇನು 1 divided by cos A ಮೈನಸ್ ಪೂರ್ತಿ sin A ಆಚೆ ಇದೆ ಮೈನಸ್ 1. ಅರ್ಥ ಆಗ್ತಿದೆಯಾ? ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ sin A ಆಚೆ ತೆಗೀರಿ, ಡಿವೈಡೆಡ್ ಬೈ ಡಿನಾಮಿನೇಟರ್ ಕೂಡ ಸೇಮ್ ಸ್ಟೋರಿ. ಬೋತ್ sin A and sin A ಕ್ಯಾನ್ ಬಿ ಟೇಕನ್ ಆ್ಯಸ್ ಇಟ್ ಈಸ್. ಸೊ ವಾಟ್ ಈಸ್ ಲೆಫ್ಟ್ ಓವರ್? ಇಲ್ಲಿ 1 divided by cos A ಇದೆ, ಪ್ಲಸ್ ಪೂರ್ತಿ sin A ಆಚೆ ಬಂದಿರೋದ್ರಿಂದ 1 ಸಿಗುತ್ತೆ. ಈ ಸ್ಟೆಪ್ ಅರ್ಥ ಆಗಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಗೆ ಆನ್ಸರ್ ಬರುತ್ತೆ. ಸಚ್ ಅ ಸಿಂಪಲ್ ಕ್ವೆಶ್ಚನ್. ಅರ್ಥ ಆಯಿತು ತಾನೆ? ಈಗ ನ್ಯೂಮರೇಟರಲ್ಲಿ ಎರಡೂ ನ್ಯೂಮರೇಟರಲ್ಲಿ sin A ಆಚೆ ತೆಗೆದಿದ್ದೀನಿ, ಉಳಿದಿರೋದನ್ನ ಜಸ್ಟ್ ರೈಟಿಂಗ್ ಇಟ್ ಆ್ಯಸ್ ಇಟ್ ಈಸ್ 1 divided by cos A minus since sin A is outside I have left over with 1. Similarly, in the denominator, from numerator I am taking sin A common, 1 by cos A is left over, here 1 is left over. So this is nothing but, now look here, sin A and sin A can be cancelled. Why? ನೆನ್ಪಿಟ್ಕೊಳ್ಳಿ, ಇವೆರಡು ಮಲ್ಟಿಪ್ಲಿಕೇಶನ್ ಇದ್ದಾಗ ಮಾತ್ರ ಕ್ಯಾನ್ಸಲ್ ಮಾಡ್ಬೋದು. So I am left over with 1 by cos. What is 1 by cos, dear students? Cos is the reciprocal of secant, ತಾನೆ? So it is secant A minus 1 divided by, it is secant A plus 1. Why secant? ಮತ್ತೆ 1 by cos A ಇದೆ. ನೆನಪಿದೆ ತಾನೆ? Why did I write that? Because 1 by cos theta is nothing but secant theta. ಕರೆಕ್ಟ್ ತಾನೆ? ಇಲ್ಲಿ theta ಜಾಗದಲ್ಲಿ A ಇದೆ. And that is actually, ನೀವು ನೋಡಿ, that is actually what I want. So this is my RHS and hence my result is ready. ನೋಡಿ ಎಷ್ಟು ಸಿಂಪಲಾಗಿ ಎರಡೇ ಸ್ಟೆಪ್ಪಲ್ಲಿ ನನಗೆ ಆನ್ಸರ್ ಬಂದಿದೆ. ಓಕೆ, ಸೊ ಡೋಂಟ್ ಸೇ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ಆರ್ ಡಿಫಿಕಲ್ಟ್. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ದೀಸ್ ಆರ್ ವೆರಿ ಈಸಿ ಕ್ವೆಶ್ಚನ್ ಡಿಯರ್ ಸ್ಟೂಡೆಂಟ್ಸ್. ಓಕೆ, ನೀವು ಬಿಡೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ಆಲ್ ದ ಕ್ವೆಶ್ಚನ್ಸ್ ಫ್ರಮ್ ದ ಪ್ರೀವಿಯಸ್ ಇಯರ್ಸ್, ಪರ್ಟಿಕ್ಯುಲರ್ಲಿ ನಿಮ್ಮ ಹೊಸ ಸಿಲೆಬಸ್ಸಿಂದ. ಲೆಟ್ ಅಸ್ ಟ್ರೈ ಫ್ಯೂ ಮೋರ್ ಕ್ವೆಶ್ಚನ್ಸ್ ಆ್ಯಸ್ ಅ ಬ್ಯಾಕಪ್. ಓಕೆ, ಫೈನ್. Okay students, the next question is taken from one of the private school preparatory examination ಕೊಟ್ಟಿದ್ರು, ಅದರಲ್ಲಿಂದ ಈ ಕ್ವೆಶ್ಚನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಐ ಬಿಲೀವ್ ದಿಸ್ ಈಸ್ ಅ ಫ್ರೆಶ್ ಕ್ವೆಶ್ಚನ್, ಹೊಸ ಕ್ವೆಶ್ಚನ್. ಸೊ ವಾಟ್ ಈಸ್ ದ ಕ್ವೆಶ್ಚನ್? ಇಫ್ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಇಸ್ ಈಕ್ವಲ್ ಟು √2 ಕಾಸ್ ಟೀಟಾ, ಟೀಟಾ ನಾಟ್ ಈಕ್ವಲ್ ಟು 90 ಡಿಗ್ರೀಸ್. ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾನೆ, ಯಾಕೆ ಅಂತ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಈಸ್ ಈಕ್ವಲ್ ಟು √2 ಕಾಸ್ ಟೀಟಾ ಅಂತ ಕೊಟ್ಟಿದ್ದಾನೆ. ಲೆಟ್ ಮಿ ಟೇಕ್ ಇಟ್ ಆಸ್ ಈಕ್ವೇಷನ್ 1. ಟೀಟಾ ಯಾಕೆ ಈಕ್ವಲ್ ಟು 90 ಡಿಗ್ರಿ ಅಲ್ಲ ಅಂದರೆ, ಇಫ್ ಯು ಪುಟ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು 90, ಕಾಸ್ 90 ಏನು ವ್ಯಾಲ್ಯೂ 0. ಅದಕ್ಕೋಸ್ಕರನೇ ಈ ಈಕ್ವೇಷನ್ಗೆ 90 ಅಲ್ಲ ಅಂತ ಕೊಟ್ಟಿದ್ದಾನೆ. ನಾವು ಲೆಟ್ ಮಿ ಡಿವೈಡಿಂಗ್ ದ ಈಕ್ವೇಷನ್ ಥ್ರೂ ಔಟ್ ಬೈ ಕಾಸ್ ಟೀಟಾ. ಸೊ ಇಫ್ ವಿ ಡಿವೈಡ್ ಥ್ರೂ ಔಟ್ ಬೈ ಕಾಸ್ ಟೀಟಾ, ಸಿ ವಾಟ್ ಯು ವಿಲ್ ಗೆಟ್. ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ plus cos theta by cos theta is equal to √2 cos theta divided by cos theta. Yes, Kritika, any doubt here? No doubt, because just divided.
Now see what all gets cancelled. This does not get cancelled because sine by cos. What is sine by cos? We know this is tan theta. Okay. Plus cos theta gets cancelled. 1. That is equal to, again cos theta gets cancelled. Left over is root 2. Okay. Therefore, I get my required answer. Tan theta is equal to root 2. Take that minus to the right hand side. Minus 1. So tan theta is root 2 minus 1, and this is the required answer. So easily you can get 2 marks. ಈ ಕ್ವೆಶ್ಚನ್ ಎಷ್ಟು ಸಿಂಪಲ್ ಇದೆ ನೋಡಿ. ಓಕೆ, ನೋಡಿದ ತಕ್ಷಣ ಕ್ವೆಶ್ಚನ್ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಸ್ವಲ್ಪ ತಲೆ ಉಪಯೋಗಿಸಿ ಆರಾಮಾಗಿ ನೀವು 2 ಮಾರ್ಕ್ಸ್ ತಗೋಬೋದು. ಇಸ್ ಇಟ್ ಕ್ಲಿಯರ್? ಹ್ಯಾಪಿ? ಫೈನ್. Okay students, so the next question I am taking from the Udupi district level SSLC preparatory examination. Okay, this question was asked for 2 marks. If cot theta is equal to 7 by 8, evaluate 1 plus sin theta into 1 minus sin theta divided by 1 plus cos theta into 1 minus cos theta. Okay, ನೋಡೋಕ್ಕೆ ಸ್ವಲ್ಪ ಗಾಬರಿ ಆಗೋ ಥರ ಇದೆ, ಏನಾಗುತ್ತೆ ನೋಡೋಣ. ಓಕೆ, ಕನ್ಸಿಡರ್ 1 plus sin theta into 1 minus sin theta, okay, divided by 1 plus cos theta into 1 minus cos theta. ಏನು ಬರ್ಕೊಂಡೆ ಸಂತೋಷ್? ಏನು ಬರ್ಕೊಂಡಿದ್ದು? ಏನು ಕೊಟ್ಟಿದ್ದೀರೋ ಅದೇ ಸರ್. ವೆರಿ ಗುಡ್. ಸೊ ಆ್ಯಂಡ್ ಲುಕ್ ಹಿಯರ್, ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೋತ್ ಆರ್ ಆಫ್ ದ ಫಾರ್ಮ್ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎಲ್ಲರಿಗೂ ಗೊತ್ತಿರೋ ಫಾರ್ಮುಲಾ. ವಾಟ್ ಈಸ್ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ? a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಕರೆಕ್ಟ್ ತಾನೆ ಸಂತು? Okay, so this is nothing but, what is this can be written as a square minus b square andre sin theta whole square. Similarly, denominator also a plus b into a minus b, so it is a square minus illirodu cos theta, so cos theta whole square. Okay, so this is nothing but 1 square is 1 and sin theta whole square can be written as sin square theta, correct? Divided by 1 minus cos theta whole square can be written as cos square theta, correct? Fine. So this is nothing but, what is 1 minus sin square theta? ನೆನಪಿದೆಯಾ? I am using from this result ಯಾವುದು? sin square theta plus cos square theta is equal to 1 ಅನ್ನೋ ರಿಸಲ್ಟ್ ಯೂಸ್ ಮಾಡಿದ್ರೆ, from here 1 minus sin square theta will be, yes Santu, it is cos square theta, correct? Divided by, similarly cos square na ಕಡೆ ಕಳಿಸಿದ್ರೆ 1 minus cos square will be sin square theta, right? Is it clear? Fine. So this is nothing but, both you have numerator and denominator square common. So this can be written as cos theta by sin theta whole square. Fine. So this is nothing but, actually what is cos theta by sin theta? ಗೊತ್ತಿದೆ ತಾನೆ? cos theta by sin theta is cot theta, square na hange use ಮಾಡ್ತೀವಿ. Why did I write that? Because cos theta by sin theta is equal to cot theta. This is the result I am using. Okay, so this is nothing but, now what is cot theta? ಅವನೇ ಕೊಟ್ಟಿದ್ದಾನೆ 7 by 8 whole square. ಸ್ಕ್ವೇರ್ ಯಾಕೆ ತಗೊಂಡೆ? ರಿಲೇಷನಲ್ಲಿ ಬಂದಿರೋದ್ರಿಂದ. ಸೊ ದಿಸ್ ಇಸ್ ನಥಿಂಗ್ ಬಟ್ 7 square is 7 7s are 49, 8 square is 8 8s are 64, and that will give you the final answer. Easy ಇದೆ ತಾನೆ? Don't you think it is easy? Exactly, it is easy. ಏನಂದರೆ, as I tell you many times, ಬೇಸಿಕ್ ಕರೆಕ್ಟಾಗಿ ಗೊತ್ತಿದ್ರೆ ಆರಾಮಾಗಿ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು. ಇಸ್ ಇಟ್ ಕ್ಲಿಯರ್? ಓಕೆ ಸ್ಟೂಡೆಂಟ್ಸ್, ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದಿಸ್ ಸೆಷನ್. ಈ ಸೆಷನ್ ಮುಗಿಸೋಕೆ ಬಂದಿದ್ದೇವೆ. ಆ್ಯಂಡ್ ಬಿಫೋರ್ ಐ ಕನ್ಕ್ಲೂಡ್ ದಿಸ್ ಸೆಷನ್, ಐ ಗಿವ್ ಯು ದಿಸ್ ಕ್ವೆಶ್ಚನ್ ಆಸ್ ಎನ್ ಹೋಮ್ ವರ್ಕ್ ಫಾರ್ ಯು. ಈ ಕ್ವೆಶ್ಚನ್ ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಡಿಸ್ಟ್ರಿಕ್ಟ್ ಲೆವೆಲ್ ಹೇಳಿದ್ನಲ್ಲ, ಉಡುಪಿ ಡಿಸ್ಟ್ರಿಕ್ಟ್ ಲೆವೆಲ್ ಕ್ವಶನ್ ಪೇಪರ್ ಇದು, ಪ್ರಿಪರೇಟರಿ ಕ್ವಶನ್ ಪೇಪರು. ಈ ಕ್ವೆಶ್ಚನ್ ಸಾಲ್ವ್ ಮಾಡಿದ್ದೀವಿ. ಈ ಕ್ವೆಶ್ಚನ್ ಅನ್ನೋದು ಇಂಟರ್ನಲ್ ಚಾಯ್ಸ್ ಇದೆ, ನೀವೇ ಟ್ರೈ ಮಾಡಿ. ಓಕೆ, ಇಫ್ ಯು ಫೀಲ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಈ ಪ್ರಾಬ್ಲಮ್ ಜೊತೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡೋಣ. ಓಕೆ ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಕ್ಲಾಸ್ ವಿ ಹ್ಯಾವ್ ಸಾಲ್ವ್ಡ್ ಆಲ್ಮೋಸ್ಟ್ ಆಲ್ ದಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್, 2 marker questions from trigonometry. I hope you have enjoyed it. I hope you have liked it also. Okay, right? Kindly show your support by liking the video. Videona like ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. And if you have still not subscribed it, kindly subscribe to our channel so that it would support us to make more videos for your benefit. Okay, right students, thanks for watching the video. So we'll meet again in the next session of solving
few more 2 mark questions from the trigonometry chapter. Okay, so until then don't waste your time. ನಿಮ್ಮ ಈ ಏನು ಪ್ರಾಬ್ಲಮ್ಸ್ ಮಾಡಿದ್ರೋ ಪ್ರಾಕ್ಟೀಸ್ ಮಾಡಿದ್ರೆ